ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಜನ ಎಸ್. ಮೇನ್ಸ್ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಯಾರು ಪ್ರಥಮವಾಗಿ ಪ್ರಾಕ್ಟೀಸ್ ಅನ್ನ ಆರಂಭ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ನೋಡಿದ ತಕ್ಷಣ ಗೊಂದಲ ಆಗಕ್ಕೆ ಆರಂಭ ಆಗುತ್ತೆ. ಯಾವ ತರ ಉತ್ತರ ಬರಿಬೇಕು ಇದಕ್ಕೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದು AI ಪ್ರಾಂಪ್ಟ್ ಅಂದ್ರೆ ಯಾವ ರೀತಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಪ್ರತಿದಿನ ಒಂದು ಅಥವಾ ಎರಡು ಪ್ರಶ್ನೆಗೆ ಈ ತರ ಸುಮಾರು ಒಂದು 3 ರಿಂದ 4 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನೆಕ್ಸ್ಟ್ ಇಯರ್ ನಿಮ್ಮ ರ್ಯಾಂಕ್ ಟಾಪ್ 10 ಅಲ್ಲಿ ಇರುತ್ತೆ. ಇದರ ಅರ್ಥ ಈ ಒಂದು ಪ್ರಾಂಪ್ಟ್ ನಿಂದ ನೀವು ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಪಾಂಜನ ಎಸ್ ಅಲ್ಲಿ ನಾವು ಈಗಾಗಲೇ ಡೈಲಿ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಅನ್ನು ಆರಂಭ ಮಾಡಿದೀವಿ. ಜಾಯ್ನ್ ಆಗಿರುವಂತ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಈ ವಿಡಿಯೋನ ನೋಡ್ಕೊಂಡು ಇದೇ ಮಾಡೆಲ್ ನಲ್ಲಿ ನೀವು ಆನ್ಸರ್ ಗಳನ್ನ ಬರೀತಾ ಹೋಗ್ಬೇಕಾಗತ್ತೆ. ನೋಡೋಣ ಏನಿದೆ ಇದರಲ್ಲಿ, ಏನ್ ಹೇಳ್ತಾ ಇದ್ದೀನಿ ನಾನು ಅಂತ. ನೋಡಿ, ಇದನ್ನೆಲ್ಲ ಕಾಪಿ ಪೇಸ್ಟ್ ಮಾಡೋದು ನೀವು ಜಸ್ಟ್ ಮತ್ತೇನಿಲ್ಲ. ಇಲ್ಲಿ ನೋಡಿ, ಐ ಆಮ್ ಅ ಸೀರಿಯಸ್ UPS ಆಸ್ಪಿರೆಂಟ್. ನಾನೊಬ್ಬ UPSC ಸೀರಿಯಸ್ ಆಸ್ಪಿರೆಂಟ್ ಇದ್ದೀನಿ ವಿತ್ ಜನರಲ್ ಸ್ಟಡೀಸ್ ಆಸ್ ಮೈ ಫೋಕಸ್ ಏರಿಯಾ. ಸದ್ಯಕ್ಕೆ ನನ್ನ ಫೋಕಸ್ ಯಾವ್ದ್ರ ಮೇಲಿದೆ? ಜನರಲ್ ಸ್ಟಡೀಸ್ ಮೇಲಿದೆ. ಐ ವಾಂಟ್ ಯು ಟು ಆಕ್ಟ್ ಲೈಕ್. ನಾನು ನಿನ್ನನ್ನ ಯಾವ ತರ ಆಕ್ಟ್ ಮಾಡೋ ಅಂತ ಇದೀನಿ ಅಂತ ಅಂದ್ರೆ UPSC ಎಕ್ಸ್ಪೀರಿಯನ್ಸ್ಡ್ ಮೆಂಟರ್ ತರ. ಯಾರಿಗೆ ಹೇಳ್ತಾ ಇದೀರಿ ನೀವು ಇದನ್ನ? AI ಅಂದ್ರೆ ಅದು ಚಾಟ್ GPT ಇರ್ಬೋದು, ಕೋ ಪೈಲಟ್ ಇರ್ಬೋದು, ಡೀಪ್ ಸೀಕ್ ಇರ್ಬೋದು. ಓಕೆ, ಆಮೇಲೆ ಜನರಲ್ ಸ್ಟಡೀಸ್ ಟಾಪರ್ ಕಂಬೈನ್. ನೋಡಿ, ಜನರಲ್ ಸ್ಟಡೀಸ್ ಟಾಪರ್ ಪ್ಲಸ್ ಮೆಂಟರ್ ಎರಡು ತರ ನೀನು ನನಗೆ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ದೀರಿ. ಐ ವಿಲ್ ಪ್ರೊವೈಡ್ ಯು ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಆರ್ ಎನಿ ಕ್ವಶನ್. ಯಾವ್ದಾದ್ರು ಕ್ವಶನ್ ಅನ್ನ ಹಾಕ್ತೀನಿ ಫ್ರಮ್ UPSC ಮೇನ್ಸ್. ಇಲ್ಲಿ ಕ್ವಶನ್ ಅನ್ನ ಹಾಕೋದಿಲ್ಲ. ಇಲ್ಲೇನಿದೆಲ್ಲ ನಾವು ಬ್ರಾಕೆಟ್ ಅಲ್ಲಿ ಕೊಟ್ಟಿದೀವಿ, ಇಲ್ಲಿ ಕ್ವಶನ್ ನ ಬರೀರಿ. ಯುವರ್ ಟಾಸ್ಕ್ ಈಸ್ ಟು, ನಿನ್ ಕೆಲಸ ಏನು ಅಂದ್ರೆ ನೀವು ಹೇಳ್ತಾ ಇದ್ರಿ AI ಗೆ. ನೋಡೋಣ AI ಏನೇನ್ ಮಾಡ್ಬೇಕಂತ ಹೇಳ್ತಾ ಇದ್ರಿ ನೋಡೋಣ. ಫಸ್ಟ್, ಬ್ರೇಕ್ ಡೌನ್ ದ ಕ್ವಶನ್ ಯೂಸಿಂಗ್ ಕೀವರ್ಡ್ಸ್ ಬೇಸ್ಡ್ ಅನಾಲಿಸಿಸ್. ನೋಡಿ, ಕ್ವಶನ್ ಅನ್ನ ಬ್ರೇಕ್ ಡೌನ್ ಮಾಡುವಂತ ಇದ್ರಿ. ಎಸ್. ಐಡೆಂಟಿಫೈ ಡೈರೆಕ್ಟಿವ್ ವರ್ಡ್ಸ್ ಲೈಕ್ ಎಕ್ಸಾಮೈನ್, ಕ್ರಿಟಿಕಲಿ ಅನಲೈಸ್, ಡಿಸ್ಕಸ್. ಈ ತರ ಏನ್ ಕೊಡ್ತಾರಲ್ಲ ಕ್ವಶನ್ಸ್ ಅಲ್ಲಿ, ಅದನ್ನ ಬ್ರೇಕ್ ಡೌನ್ ಮಾಡು ಅಂತ ಹೇಳ್ತಾ ಇದ್ರಿ. ಆಮೇಲೆ ಎಕ್ಸ್ಪ್ಲೇನ್ ದ ಡಿಮ್ಯಾಂಡ್ ಆಫ್ ದ ಕ್ವಶನ್. ಕ್ವಶನ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ತಾ ಇದ್ರಿ. ಯಾರಿಗೆ ಹೇಳ್ತಾ ಇದ್ರಿ ನೀವು? AI ಗೆ ಹೇಳ್ತಾ ಇದ್ದಾರೆ. ದೆನ್ ಎಕ್ಸಾಕ್ಟ್ಲಿ ವಾಟ್ UPSC ಈಸ್ ಆಸ್ಕಿಂಗ್. UPSC ಏನ್ ಕೇಳ್ತಾ ಇದೆ ಅದನ್ನ. ದೆನ್ ವಾಟ್ ಡೈಮೆನ್ಷನ್ಸ್ ನೀಡ್ ಟು ಬಿ ಕವರ್ಡ್. ಏನೇನ್ ಡೈಮೆನ್ಷನ್ಸ್ ಇದರಲ್ಲಿ ಕವರ್ ಆಗಬೇಕು. ಫಸ್ಟ್ ಪಾಯಿಂಟ್ ಬ್ರೇಕ್ ಡೌನ್ ಮಾಡಬೇಕು, ಎರಡನೇ ಪಾಯಿಂಟ್ ಅಲ್ಲಿ ಡೈಮೆನ್ಷನ್ ಗಳನ್ನ ಕೊಡು ಅಂತ ಹೇಳ್ತಾ ಇದ್ರಿ. ಆಮೇಲೆ ಥರ್ಡ್, ಸಜೆಸ್ಟ್ ಅನ್ ಐಡಿಯಲ್ ಸ್ಟ್ರಕ್ಚರ್ ಆಫ್ ದ ಆನ್ಸರ್. ಒಂದು ಐಡಿಯಲ್ ಸ್ಟ್ರಕ್ಚರ್, ನನಗೆ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಯಾವ ತರ ಇರಬೇಕು ಅಂತ ನನಗೆ ತಿಳಿಸು. ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್ ಕೂಡ ತಿಳಿಸು ಅಂತ ಹೇಳ್ತಾ ಇದ್ದೀರಿ. ನಾನು ಎಕ್ಸ್ಪ್ಲೇನ್ ಅಷ್ಟೇ ಮಾಡ್ತಾ ಇದ್ದೀನಿ. ನೀವು ಚಾಟ್ GPT ಕೊಟ್ರೆ ಅದೇ ಕೊಡುತ್ತೆ ನಿಮಗೆ. ಆಮೇಲೆ ಗಿವ್ ಅ ಮಾಡೆಲ್ ಎನ್ರಿಚ್ಡ್ ಆನ್ಸರ್. ನೋಡ್ರಿ, ಅರೌಂಡ್ 250 ವರ್ಡ್ ನ ಒಂದು ಮಾಡೆಲ್ ಆನ್ಸರ್ ಕೊಡು ಅಂತ ಹೇಳ್ತಾ ಇದ್ರ ಜೊತೆಗೆ ಇನ್ಕ್ಲೂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಸಂವಿಧಾನಾತ್ಮಕ ನಿಬಂಧನೆಗಳು, ಲಾಸ್, ಕಾನೂನುಗಳಿರ್ಬೇಕು, ಅದರಲ್ಲಿ ಪಾಲಿಸೀಸ್ ಇರಬೇಕು, ಕಮಿಟಿ ರಿಪೋರ್ಟ್ಗಳಿರಬೇಕು, ರಿಯಲ್ ಲೈಫ್ ಎಕ್ಸಾಂಪಲ್ ಗಳಿರಬೇಕು, ಆಮೇಲೆ ಗವರ್ಮೆಂಟ್ ಸ್ಕೀಮ್ಸ್ ಗಳು ಕೂಡ ಇರಬೇಕು. ಹಾಗೇನೆ ಇಂಟರ್ನಲ್ ಲಿಂಕೇಜ್ ಇರಲಿ ಅಂಡ್ ಕಂಟೆಂಪ್ರರಿ ಇವೆಂಟ್ಸ್, ಸದ್ಯಕ್ಕೆ ನಡೀತಾ ಇದ್ದಲ್ಲ ಇವೆಂಟ್ಗಳು, ಇದು ಕೂಡ ಇರಲಿ ಅಂತ ನೀವು ಹೇಳ್ತಾ ಇದ್ದೀರಿ ಅದಕ್ಕೆ. ಓಕೆ, ದೆನ್ ಫಿಫ್ತ್ ಪಾಯಿಂಟ್, ಪ್ರೊವೈಡ್ ವ್ಯಾಲ್ಯೂ ಎಡಿಷನ್ ಟಿಪ್ಸ್, ಡಯಾಗ್ರಾಮ್, ಫ್ಲೋ ಚಾರ್ಟ್, ಕಂಪೇರಿಟಿವ್ ಟೇಬಲ್, ರೀಸೆಂಟ್ ಗವರ್ಮೆಂಟ್ ಇನಿಷಿಯೇಟಿವ್, ಸ್ಟಾಟಿಸ್ಟಿಕ್ಸ್. ನೋಡ್ರಿ, ಇದನ್ನೆಲ್ಲ ಆಡ್ ಮಾಡು ನನ್ನ ಆನ್ಸರ್ ನಲ್ಲಿ ಅಂತ ಹೇಳ್ತಾ ಇದ್ರಿ. ದೆನ್ ಮೆನ್ಷನ್ ಕಾಮನ್ ಮಿಸ್ಟೇಕ್ಸ್ ಆಸ್ಪಿರೆಂಟ್ ಮೇಕ್ ಬೈ ರೈಟಿಂಗ್ ದಿಸ್ ಆನ್ಸರ್ ಅಂಡ್ ಹೌ ಟು ಅವಾಯ್ಡ್ ದಮ್. ಈ ಸಾಮಾನ್ಯವಾದಂತ ವಿದ್ಯಾರ್ಥಿಗಳು ಈ ಆನ್ಸರ್ ಬರೆಯುವಾಗ ಏನೇನ್ ತಪ್ಪು ಮಾಡ್ತಾರೆ, ಆಮೇಲೆ ಅದನ್ನ ನಾನು ಅವಾಯ್ಡ್ ಯಾವ ತರ ಮಾಡೋದು ಅಂತ ಕೇಳ್ತಾ ಇದ್ರಿ. ದೆನ್ ಫೈನಲಿ ಗಿವ್ ಅ ಶಾರ್ಟ್ ನೋಟ್ ಆನ್ ಹೌ ದಿಸ್ ಟಾಪಿಕ್ ಲಿಂಕ್ ಟು ಅದರ್ ಪಾರ್ಟ್ಸ್ ಆಫ್ ದ ಸಿಲೆಬಸ್, ಹಾರಿಸಾಂಟಲ್ ಅಂಡ್ ವರ್ಟಿಕಲ್ ಲಿಂಕೇಜ್, ದಟ್ ಇಸ್ ES 1, 2, 3, 4 ನಾಲ್ಕನ್ನು ಕೂಡ ಲಿಂಕ್ ಮಾಡಿ ನಾನು ಯಾವ ತರ ಉತ್ತರ ಬರಿಬಹುದು ಅಂತ ತಿಳಿಸು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಯೂಸ್ ಅ ಟೋನ್ ಸೂಟೇಬಲ್ ಫಾರ್ ಮೇನ್ಸ್ ಆನ್ಸರ್ ರೈಟಿಂಗ್, ಅಕಾಡೆಮಿಕ್, ಪ್ರಿಸೈಸ್ ಅಂಡ್ ಕ್ರಿಟಿಕಲ್ ಅನಾಲಿಟಿಕಲ್. ಅಕಾಡೆಮಿಕ್ ಆಗಿರ್ಬೇಕು ಬಳಸುವಂತ ಪದಗಳು, ಪ್ರಿಸೈಸ್ ಆಗಿರ್ಬೇಕು ಎಷ್ಟು ಬೇಕೋ ಅಷ್ಟೇ, ಆಮೇಲೆ ಅನಾಲಿಟಿಕಲ್ ಆಗಿರ್ಲಿ, ಪ್ರಯಾರಿಟೈಸ್ ಸ್ಕೋರ್, ಮ್ಯಾಕ್ಸಿಮೈಸಿಂಗ್ ಕಂಟೆಂಟ್ ಅಂಡ್ ಸ್ಟ್ರಕ್ಚರ್. ಸ್ಕೋರ್ ಜಾಸ್ತಿ ಬರುವಂತ ನನಗೆ ಮಾಡಿಕೊಡು ಅಂತ ಹೇಳ್ತಾ ಇದ್ರಿ. ಓಕೆ, ನೋಡೋಣ, ನಾನೊಂದು ಕ್ವಶನ್ ಅನ್ನ ಈಗ ಚಾಟ್ GPT ಹಾಕಿ ನಿಮಗೆ ತೋರಿಸ್ತೀನಿ. ಸರಿ, ನಾನೀಗ ಚಾಟ್ GPT ಬಂದಿದ್ದೀನಿ. ಚಾಟ್ GPT ಇಲ್ಲೇನಿತ್ತಲ್ಲ, ಮೆನ್ಷನ್ ದ ಇಯರ್ ಅಂಡ್ ಕ್ವಶನ್ ಪೇಪರ್ ಅಂತ ಹೇಳಿ. ಸೊ ಇಲ್ಲಿ ನಾನು ಕ್ವಶನ್ ಮೆನ್ಷನ್ ಮಾಡ್ತೀನಿ. ಕ್ವಶನ್ ಮೆನ್ಷನ್ ಮಾಡಿ 150 ವರ್ಡ್ ಅಲ್ಲಿ ನನಗೆ ಆನ್ಸರ್ ಬೇಕಾಗಿದೆ. ಸೊ ನಾನು ಇಲ್ಲಿ 250 ಅಂತ ಎಲ್ಲೋ ಬರ್ದಿದ್ವಲ್ಲ ನಾವು, ಅದನ್ನ 150 ಅಂತ ಮಾಡ್ತೀನಿ. ಸೊ ನೋಡೋಣ, ಈಗ ಕೊಡ್ತೀನಿ, ಇದಕ್ಕೆ ಏನ್ ಆನ್ಸರ್ ಕೊಡುತ್ತೆ ನನಗೆ ನೋಡೋಣ. ಏನ್ ಆನ್ಸರ್ ಕೊಡ್ತಾ ಇದೆ ನೋಡಿ. ಸೊ ಕ್ವಶನ್ ನ ತಗೊಂಡಿದೆ, ಅದು ಕೀ ವರ್ಡ್ ಬೇಸ್ಡ್ ಅನಾಲಿಸಿಸ್ ಹೇಳ್ತಾ ಇದೆ. ಡೈರೆಕ್ಟಿವ್ ವರ್ಡ್ ಎಕ್ಸಾಮೈನ್ ಅಂತ ಇದೆ ಇದರಲ್ಲಿ. ಕೀ ಕಾನ್ಸೆಪ್ಟ್ ಇಲ್ಲಿ ಬರುವಂತದ್ದು. ಪ್ರಶ್ನೆ ನೋಡೋಣ, ಮೊದಲು ನಾವು ಪ್ರಶ್ನೆ ನೋಡ್ಕೊಳ್ಳೋಣ ಏನಿದೆ ಅಂತ ಅಂದ್ರೆ, ಎಕ್ಸಾಮೈನ್ ದ ಇನ್ಫ್ಲುಯೆನ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಅರ್ಬನ್ ಪ್ಲಾನಿಂಗ್ ಅಂಡ್ ಕಲ್ಚರಲ್ ಪ್ರಾಕ್ಟೀಸಸ್ ಆನ್ ಕಂಟೆಂಪ್ರರಿ ಅರ್ಬನೈಸೇಷನ್ ಟ್ರೆಂಡ್ಸ್. ಅಂದ್ರೆ ಇವತ್ತಿನೇನು ನಮ್ದು ಕಂಟೆಂಪ್ರರಿ ಅಂತ ಅಂದ್ರೆ ನಮ್ಮ ಸಮಕಾಲೀನ ಇವತ್ತಿಂದು ಅರ್ಬನೈಸೇಷನ್ ಟ್ರೆಂಡ್ಗೆ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ಕಣಿವೆ ನಾಗರಿಕತೆಯ ಇನ್ಫ್ಲುಯೆನ್ಸ್, ಪ್ರಭಾವ ಯಾವ ತರ ಇದೆ ಅಂತ ಕೇಳ್ತಾ ಇದೆ. ದೆನ್
To what extent have these ancient system contributed to present day city planning and societal organization? ಇವತ್ತಿನ ಆರ್ಗನೈಸೇಷನ್ ಮತ್ತು ಪ್ಲಾನಿಂಗ್ ಗೆ ಇವು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿವೆ, ಕೊಡುಗೆ ಕೊಟ್ಟಿವೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಫಸ್ಟ್ ಡೈರೆಕ್ಟಿವ್ ವರ್ಡ್ ಎಕ್ಸಾಮೈನ್ ಅಂತ ಇದೆ. ಸೊ ದಿಸ್ ಮೀನ್ಸ್ ಯು ಮಸ್ಟ್ ಇನ್ವೆಸ್ಟಿಗೇಟ್ ಥರೋಲಿ by breaking down various aspects and offering evidence based observations, not just description or listing. ನೋಡಿ, ನಾವು ಬರಿತಾ ಹೋದ್ರೆ ಆಗಲ್ಲ, ಇಲ್ಲಿ ಎವಿಡೆನ್ಸ್ ಅನ್ನು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಕೀ ಕಾನ್ಸೆಪ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆ, ಅರ್ಬನ್ ಪ್ಲಾನಿಂಗ್ ಬಗ್ಗೆ ಇದೆ, ಕಂಟೆಂಪ್ರರಿ ಅರ್ಬನೈಸೇಷನ್, ಇವತ್ತಿನ ಅರ್ಬನೈಸೇಷನ್, ಎಕ್ಸ್ಟೆಂಟ್ ಆಫ್ ಕಾಂಟ್ರಿಬ್ಯೂಷನ್, ಏನೇನು ಯಾವ್ಯಾವ ತರ ಕೊಡುಗೆ ಆಗಿದೆ ಅಂತ. ಡಿಮ್ಯಾಂಡ್ ಆಫ್ ದ ಕ್ವಶನ್, ಏನ್ ಡಿಮ್ಯಾಂಡ್ ಇದೆ UPSC ಇಂದ? UPSC ಇಸ್ ಆಸ್ಕಿಂಗ್ ವಾಟ್ ವರ್ ದ ಅರ್ಬನ್ ಅಂಡ್ ಕಲ್ಚರಲ್ ಎಲಿಮೆಂಟ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಅರ್ಬನ್ ಮತ್ತೆ ಕಲ್ಚರಲ್ ಎಲಿಮೆಂಟ್ ಏನೇನಿತ್ತು ಅಂತ ಕೇಳ್ತಾ ಇದ್ದಾರೆ. ಹೌ ಆರ್ ದೋಸ್ ಎಲಿಮೆಂಟ್ ವಿಸಿಬಲ್ ಇನ್ ಪ್ರೆಸೆಂಟ್ ಡೇ ಇನ್ ಇಂಡಿಯಾ ಆರ್ ಗ್ಲೋಬಲ್ ಪ್ಲಾನಿಂಗ್ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಹೇಗೆ ವಿಸಿಬಲ್ ಇವೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇವ್ಯಾಲ್ಯುವೇಟ್ ದ ಎಕ್ಸ್ಟೆಂಟ್ ಆಫ್ ಕಂಟಿನ್ಯೂಟಿ ಅಡಾಪ್ಷನ್ ಫ್ರಮ್ IVC ಟು ಮಾಡರ್ನ್ ಡೇಸ್. ಇವತ್ತಿಗೆ ಹೇಗೆ ಅದು ಅಡಾಪ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಡೈಮೆನ್ಷನ್ಸ್, ಅರ್ಬನ್ ಫೀಚರ್ ಆಫ್ ದ IVC, ಗ್ರಿಡ್ ಪ್ಯಾಟರ್ನ್, ಡ್ರೈನೇಜ್, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಗ್ರಿಡ್ ಪ್ಯಾಟರ್ನ್ ಇತ್ತಲ್ಲಿ, ಡ್ರೈನೇಜ್ ಇತ್ತು, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿತ್ತು. ಆಮೇಲೆ ಕಲ್ಚರಲ್ ಎಲಿಮೆಂಟ್ಸ್, ಸಿವಿಕ್ ಸೆನ್ಸ್ ಇತ್ತು, ಸ್ಟ್ಯಾಂಡರ್ಡೈಸ್ಡ್ ವೇಟ್ಸ್ ಇತ್ತು, ಟೌನ್ ಲೆವೆಲ್ ಗವರ್ನೆನ್ಸ್ ಇತ್ತು. ಮಾಡರ್ನ್ ಪ್ಯಾಡಲ್ ಅಂತ ನೋಡಿದಾಗ ಸ್ಮಾರ್ಟ್ ಸಿಟೀಸ್ ಇದೆ, ಸ್ಯಾನಿಟೈಸೇಷನ್ ಫೋಕಸ್ ಇದೆ, ನಮ್ದು ಝೋನ್ಗಳನ್ನ ಮಾಡ್ತಾ ಇದ್ದಾರೆ. ಅರ್ಬನ್ ಲೋಕಲ್ ಬಾಡೀಸ್ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ ಅಲ್ವಾ. ದೆನ್ ಇವ್ಯಾಲ್ಯುವೇಟ್ ಹೌ ಮಚ್ ಇನ್ಫ್ಲೂಯೆನ್ಸ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಯಾವ ತರ ಇದೆ ಅಂತ ಕೇಳ್ತಾ ಇದ್ದಾರೆ. ಐಡಿಯಲ್ ಸ್ಟ್ರಕ್ಚರ್ ಏನಿರಬೇಕು ಅಂತ ಅಂದ್ರೆ ಒಂದ್ 20-30 ಪದಗಳಲ್ಲಿ ಬ್ರೈಫ್ಲಿ ಇಂಟ್ರೊಡ್ಯೂಸ್ ಅಬೌಟ್ ಇಂಡಸ್ ವ್ಯಾಲಿ ಅರ್ಬನ್ ಲೆಗಸಿ, ಅದು ಯಾವ ತರ ಇತ್ತು ಅಂತ ಬರೀರಿ. ಬಾಡಿನಲ್ಲಿ ಫಸ್ಟ್ ಅರ್ಬನ್ ಪ್ಲಾನಿಂಗ್ ಫೀಚರ್ಸ್ ಆಫ್ IVC, ನೆಕ್ಸ್ಟ್ ಕಲ್ಚರಲ್ ಪ್ರಾಕ್ಟೀಸ್, ದೆನ್ ಕಂಟಿನ್ಯೂಟೀಸ್ ಇನ್ ಮಾಡರ್ನ್ ಅರ್ಬನೈಸೇಷನ್ ಯಾವ ತರ ಕಂಟಿನ್ಯೂ ಆಗ್ತಾ ಇದೆ, ಲಿಮಿಟೇಷನ್ಸ್ ಅಂಡ್ ಇವ್ಯಾಲ್ಯುವೇಟ್ ದ ಕಮೆಂಟ್ಸ್, ಇವ್ಯಾಲ್ಯುವೇಟಿವ್ ಕಮೆಂಟ್ಸ್ ಅಂತ ಕೊಡ್ರಿ ಅಂತ ಹೇಳಿ ಕೊನೆಗೆ 20-30 ಪದಗಳು ಸಮರೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಲ್ ಆನ್ಸರ್ ಅದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದೆ ನಮಗೆ ಈ ತರ. ಅದನ್ನ ನಾವು ಪಾಯಿಂಟ್ ವೈಸ್ ಕೂಡ ಮಾಡ್ಕೊಳ್ಬಹುದು. Indus Valley civilization showcased remarkable urban planning with grid pattern cities, advanced drainage, public bath, and indicating emphasis on civic infrastructure and hygiene. 1 mark ಸಿಗುತ್ತೆ ಅಷ್ಟಕ್ಕೆ. Then modern cities echo these features through zoned planning. ಚಂಡೀಗಢ್ ನಲ್ಲಿದೆ. Waste management, Swachh Bharat Abhiyan, emphasis on urban sanitation, cultural practices like standardized weights in trade mirror modern regulatory systems, BIS standards ಅಂತ ಇದೆ. Their public architecture evidence ಆಫ್ ಟೌನ್ ಲೆವೆಲ್ ಗವರ್ನೆನ್ಸ್, ಪ್ಯಾರಲಲ್ ಅರ್ಬನ್ ಲೋಕಲ್ ಬಾಡೀಸ್ ಇವೆಲ್ಲ ಇದೆ. ಇದು ನೋಡ್ರಿ ಪಾಯಿಂಟ್ ವೈಸ್ ಬರೆದ್ರೆ 4-5 ಪಾಯಿಂಟ್ ಸಿಗ್ತಾ ಇದೆ ನಿಮಗೆ. ಪ್ರತಿಯೊಂದು ಪಾಯಿಂಟ್ಗೆ ಅರ್ಧದಿಂದ ನೀಟಾಗಿ ನಾವು ಬರೆದ್ರೆ ಒಂದೊಂದು ಪಾಯಿಂಟ್ ನೀಟಾಗಿ ಅರ್ಧ ಮಾರ್ಕ್ಸ್ ಸಿಗುತ್ತೆ ನಮಗೆ. ಓಕೆ, ಇಲ್ಲೊಂದು 2 ಮಾರ್ಕ್ಸ್ ಸಿಕ್ತು, ಅಲ್ಲಿ 1 ಮಾರ್ಕ್ ಸಿಕ್ಕಿತ್ತು ನಮಗೆ ಇಂಟ್ರೊಡಕ್ಷನ್ ಅಲ್ಲಿ. ಆಮೇಲೆ ಇಲ್ಲಿ ಬಂದ್ರೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಡಾಪ್ಟ್ ಡೇಟಾ ಡ್ರಿವನ್ ಪೀಪಲ್ ಸೆಂಟ್ರಿಕ್ ಅಪ್ರೋಚ್ ಅಕಿನ್ ಟು IVC ಯುಟಿಲಿಟೇರಿಯನ್ ಅರ್ಬನಿಸಮ್, yet modern challenges, unregulated expansion, informal settlements, ಕಾಂಟ್ರಾಸ್ಟ್ ಶಾರ್ಪ್ಲಿ ವಿತ್ ದ ಆರ್ಡರ್ ಆಫ್ IVC ಸಿಟೀಸ್ ಅಂತ ಇದೆ. ಅಂದ್ರೆ ಸ್ವಲ್ಪ ಈಗ ಮಾಡರ್ನ್ ತುಂಬಾ ಆಗಿದೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ನಿಮಗೆ 1.5-2 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಕನ್ಕ್ಲೂಷನ್ ಅಲ್ಲಿ IVC ಆಫರ್ಸ್ ಫೌಂಡೇಶನಲ್ ಐಡಿಯಾಸ್ ಅಂಡ್ ರಿವೈವಿಂಗ್ ಸಚ್ ಏನ್ಷಿಯಂಟ್ ಸಸ್ಟೈನಬಲ್ ಪ್ರಿನ್ಸಿಪಲ್ಸ್ ಇಸ್ ಕ್ರೂಷಿಯಲ್ ಅಮಿಡ್ ಟುಡೇಸ್ ಅರ್ಬನ್ ಕ್ರೈಸಿಸ್ ಅಂತ ಹೇಳ್ತಾರೆ. ಇದೊಂದು ಅರ್ಧ ಮಾರ್ಕ್ಸ್ ಸಿಗುತ್ತೆ. ಸೊ ಇದು 10 ಮಾರ್ಕ್ಸ್ ನ ಪ್ರಶ್ನೆಗೆ ನಿಮ್ಗೊಂದು 5 ಅಂಕ ಸಿಗುತ್ತೆ ನೀಟಾಗಿ, ಸಾಕಲ್ವಾ? ಸೊ ಡಯಾಗ್ರಾಮ್ ಗಳನ್ನ ಹಾಕಬಹುದು, ನಾವಿಲ್ಲಿ IVC ನ ಹಾಕಬಹುದು, ಫ್ಲೋ ಚಾರ್ಟ್ ಗಳನ್ನ ಹಾಕೊಳ್ಬಹುದು ಅಲ್ವಾ, ನೀತಿ ಆಯೋಗನ ರಿಪೋರ್ಟ್ ಗಳನ್ನ ಬರಿಬಹುದು, ಸ್ಮಾರ್ಟ್ ಸಿಟಿಗಳನ್ನ ಬರಬಹುದು ಅಲ್ವಾ, ಕಾಮನ್ ಮಿಸ್ಟೇಕ್ಸ್ ಏನಿದೆ ಇಲ್ಲಿ ಅಂತ ನೋಡ್ಕೊಳ್ಬಹುದು. ಸೊ ನಾನು ಇದನ್ನ ಗಿವ್ ಇಟ್ ಇನ್ ಕನ್ನಡ ಅಂತ ಕೊಡ್ತೀನಿ ನಾನು. ಓಕೆ, ನೋಡೋಣ ಕನ್ನಡ ವಿದ್ಯಾರ್ಥಿಗಳಿಗೆ ಯಾವ ತರ ಅನುಕೂಲ ಆಗುತ್ತೆ. ಸರ್ ನಾವು ಇಂಗ್ಲಿಷ್ ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ನಡವ್ರು ಹೇಗೆ ಅಂದ್ರೆ ಈ ತರ ಕನ್ನಡದಲ್ಲಿ ಕೊಡುತ್ತೆ ನೋಡಿ. ಇದು ಇಂಡಸ್ ನದಿ ಅಂತ ಬರಿಬಾರ್ದು ನೀವು, ಸಿಂಧೂ ಕಣಿವೆ ನಾಗರಿಕತೆ ಅಂತ ಬರಿಬೇಕು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ, ಮಾದರಿ ಉತ್ತರ ಕೊಡ್ತಾ ಇದಾರೆ ನೋಡ್ರಿ ಇಲ್ಲಿ ಇವರು. ನೀವು ಇದನ್ನ ಓದೋದು, ನೀವು ಓದ್ಕೊಂಡು ಟೈಮ್ ಹಚ್ಕೊಂಡು 6 ನಿಮಿಷದಲ್ಲಿ ನಿಮ್ಮದೇ ವಾಕ್ಯದಲ್ಲಿ ಬರೆಯೋಕೆ ಪ್ರಯತ್ನ ಪಡೋದು, ಅರ್ಥ ಆಯ್ತಾ? ಸೊ ಈ ತರ ಟ್ರಯಲ್ ಮಾಡ್ಬೇಕು ನೋಡಿ, ಡಯಾಗ್ರಾಮ್ಸ್ ಎಲ್ಲ ಹಾಕ್ಬೇಕು, ಫ್ಲೋ ಚಾರ್ಟ್ ಎಲ್ಲ ಹಾಕ್ಬೇಕು ಅಲ್ವಾ. ಸೊ ಈ ತರ ಮಾಡ್ತಾ ಬರ್ಬೇಕು ನೋಡಿ. ಟ್ರೈ ಮಾಡ್ತೀರಾ ಎಷ್ಟು? ಈ ತರ ಟ್ರೈ ಮಾಡಿದ್ರೆ ಒಳ್ಳೆ ಅಂಕಗಳು ಸಿಗುತ್ತೆ ನಿಮಗೆ. ತಂತ್ರಜ್ಞಾನ ಸಿಕ್ಕಾಪಟ್ಟೆ ಸರ್, ಮತ್ತೆ ಎಲ್ಲರೂ ಇದೇ ತರ ಚಾರ್ಟ್ GPT ಯೂಸ್ ಮಾಡಿದ್ರೆ ಹೇಗೆ? ಆಗಿಲ್ಲ, ಪ್ರತಿಯೊಬ್ಬರದು ಪ್ರಾಕ್ಟೀಸ್ ಮಾಡುವಾಗ ಬೇರೆ, ಪ್ರಾಕ್ಟೀಸ್ ಮಾಡಿದ್ಮೇಲೆ ಫೈನಲ್ ಏನ್ ಬರುತ್ತಲ್ಲ ಅದು ಮುಖ್ಯ ಆಗುತ್ತೆ. ಇಷ್ಟು ಮಾಡ್ತಾ ಹೋಗಿ ಒಳ್ಳೆ ಅಂಕಗಳು ಸಿಗುತ್ತೆ ನಿಮಗೆ. ಹಾಗೇನೆ ಈ ಪ್ರಾಂಪ್ಟ್ ಅನ್ನ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಜೊತೆಗೆ ಈ ವಿಡಿಯೋನ ಕಮೆಂಟ್ ಸೆಕ್ಷನ್ ಕೂಡ ಹಾಕಿರ್ತೀನಿ. ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಬಹುದು, ಯೂಸ್ ಮಾಡ್ಕೊಳ್ಬಹುದು. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್.